ಜೋರಾಗಿ ಚಪ್ಪಾಳೆ. ನಾನ್ ಬಿಟ್ರೆ ನೇರದಾರ್ರಿ ಧ್ರುವ ತಾರೆ ತಂಡದ ಹೀರೋ ಹೀರೋಯಿನ್ನು, ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಆ್ಯಂಕರು, ಇದಾರಪ್ಪ ಒಳ್ಳೆ ಸಿಂಗರ್, ಒಳ್ಳೆ ಸಾಂಗ್ ಆಡಿದ್ರು. ಇದೊಂದು ಟೋಟ್ಲಿ ಒಂದು ಯೂತ್ ಭಾಳ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡುವಂಥ ಸಿನಿಮಾ. ಭಾಳ ಎಂತೂಸಿಯಸ್ಟ್ ಆಗಿ ಭಾಳ ಖುಷಿಯಿಂದ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಚಿತ್ರ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಟೆಕ್ನಿಕಲಿ ಭಾಳ ಚೆನ್ನಾಗಿ ಸೌಂಡ್ ಆಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಿಚ್ಚುಗತ್ತಿ ಸಿನಿಮಾ ಒಂದು 2-3 ಸಿನಿಮಾ ಮಾಡಿ ಅಂತ ಹೇಳಿದ್ರು. ನಾನು ಕೂಡ ಹೊಸಬ್ರಿಗೆ ಭಾಳ ದಿನ ಎಂಕರೇಜ್ ಮಾಡಿದ್ದೀನಿ. ತಮ್ಮ ಒಂದು ಇಂಟ್ರೆಸ್ಟ್ ತೋರಿಸಿದ್ದು ನಾವು ಈ ಮ್ಯೂಸಿಕ್ ಮೇಲೆ ಹಾಕಿರೋದು ಒಂದು ಇದು ನಿಜವಾಗ್ಲೂ ಭಾಳ ಅಪ್ರಿಷಿಯೇಟ್ ಮಾಡೋಂಥದ್ದು. ನಮ್ಗೆ ಒಳ್ಳೆಯದಾಗಲಿ. ಒಳ್ಳೆಯದಾಗಿ ನಮ್ಮ ಹುಡುಗಿ, ನಮ್ಮ ಕ್ಲೋಸ್ ಫ್ರೆಂಡ್ ಮಗಳು ನಮ್ಮ ಮಂಜು ಅವರು ಬಿಡ್ಲಿಲ್ಲ ಒಂದು 15 ಸಲ ಫೋನ್ ಮಾಡ್ಯಾರ ನಿನ್ನೆಯಿಂದ, ಬೆಳಗ್ಗೆಯಿಂದ, ನಿನ್ನೆ ಮೊನ್ನೆ ಒಂದು ವಾರದಿಂದ ಬರಲೇಬೇಕು ಅಂದರೆ ನಾನು ಬಂದೇ ಬರ್ತೀನಿ. ಯಾಕಂದ್ರೆ ನನ್ನ ಆತ್ಮೀಯ ಸ್ನೇಹಿತ ನನಗೆ. ಬಾ ವೇದಿಕೆ ಬಾ, ತಂಗಿ ಮಗಳು ಹೋದಾಗೆ ನಿಂತ್ಕೊಂಡ್ರೆ ನೀನು ಬನ್ನಿ ಸರ್, ಬನ್ನಿ. ನಮ್ಮ ಶಂಭೂರ ಮೇಲೆ ಯಾವತ್ತು ಯಾವಾಗಲೂ ಮಾಧ್ಯಮದವರು, ಮಾಧ್ಯಮ ಮಿತ್ರರು ಕಂಟಿನ್ಯೂಸ್ ಸಪೋರ್ಟ್ ಮಾಡ್ಕೊಂಡ್ಬರ್ತಾರೆ. ಕ್ವಾಲಿಟಿ ಒತ್ತು ಕೊಡುವಂಥ ಕೆಲಸ ಮಾಡಿದಾಗ ಖಂಡಿತವಾಗಿ ನಮ್ಮ ಕರ್ನಾಟಕ ಜನ ಅದು ಆದರ್ತಾರೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಹೀರೋ ಬೇಸ್ ಇಂಡಸ್ಟ್ರಿ ಇದ್ದಾಗ ಇಂಥ ಸಂದರ್ಭಗಳಲ್ಲಿ ನೀವು ಹೊಸ ತಂಡದ ಮೇಲೆ ಬಂಡವಾಳ ಹಾಕೋದಿಲ್ಲ, ಅದು ಭಾಳ ಧೈರ್ಯ. ಆ ಧೈರ್ಯಕ್ಕೆ ಈ ಬಂಡವಾಳ ಹಾಕಿದವ್ರಿಗೆ ಒಂದು ದೊಡ್ಡ ಸಲಾಮು. ಹಾಕಿದ ಬಂಡವಾಳ ಬರಲಿ, ಮತ್ತೊಂದು ನನಗೆ ಸಿನಿಮಾ ಮಾಡೋದು ಶಕ್ತಿ ಕೊಡಲಿ. ಯಾಕಂದರೆ ಸಿನಿಮಾ ರಂಗದಲ್ಲಿ ಇವತ್ತು ಹೊಸಬರುಗಳ ಸಿನಿಮಾಗಳ ನಂಬರ್ ಆಫ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದನ್ನು ಸಾಕಷ್ಟು ಉದ್ಯಮದವರಿಗೆ ಕೆಲಸ ಕೊಡುವಂಥ ಕೆಲಸ ಮಾಡಿದ್ದಾರೆ. ಭಾಳ ಹೊಸ ಸ್ಟೈಲ್ ಸ್ಟಾರ್ಟ್ ಮಾಡ್ತಾ ಇದ್ರು ಬಾಬಾ ನಮ್ಮ ಆ್ಯಂಕರು. ಅದಕ್ಕೆ ಕಟ್ಟಾಯ್ತು ಕಾಣುತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಪ್ರೀ ಇವೆಂಟ್ ಮಾಡಿದಾಗ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ರೆ. ಅದಾದಮೇಲೆ ಸ್ವಲ್ಪ ನಮ್ಮ ಕಾರ್ಯನಿಮಿತ್ತ ನಮ್ಮ ಪತ್ರಕರ್ತರೆಲ್ಲ ಮುಂದಿನ ಇವರು ಬೆಳಗಿಂದ 5 ಮಾಡಿದಾರಂತೆ, 6ನೇದು ಹೋಗ್ಬೇಕನ್ನಲ್ಲ, 7 ಗಂಟೆ. ಖುಷಿ ಸಿನಿಮಾ ಅಲ್ವಾ ಯಾವುದು? ರುಚಿ. ಅದರಿಂದ ನಾನೇ ಅರ್ಜೆಂಟಾಗಿ ಮಾಡಿಬಿಡಿ ಆಡಿಯೋ, ನೀವು ಹೋಗ್ಬಿಟ್ರೆ ಇಲ್ಲ ಅರ್ಥ ಇಲ್ಲ. ಆಮೇಲೆ ಇದಕ್ಕೆ ಮಾಧ್ಯಮ ಇಲ್ಲ, ಸಿನಿಮಾ ಇಲ್ಲ. ಸಿನಿಮಾಕ್ಕೆ ತಾವು ಬಹುಮುಖ್ಯದ ಪಾತ್ರ ವಹಿಸ್ತೀರ ಅಂದರೆ ಅದರಂತೆ ಈ ಸಿನಿಮಾವು ಕೂಡ ತಾವು ಒತ್ತು ಕೊಟ್ಟು ಚಿತ್ರರಂಗದಲ್ಲಿ ಇಂಥ ಹೊಸ ತಾರೆಗಳು ಬೆಳೀಲಿ ಅಂತ ಹೇಳ್ತಾ, ಧ್ರುವ ತಾರೆ ಮತ್ತೊಮ್ಮೆ ದೊಡ್ಡ ಹಿಟ್ಟಾಗಲಿ. ಆಮೇಲೆ ಇವ್ರು ಹಾಕಿದ ಬಂಡವಾಳ ಬರಲಿ, ಡಬಲ್ ಅಷ್ಟು ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದು ಹಾರೈಸಿ ನನ್ನ ಮಾತು ಕೊಡ್ತೀನಿ. ಜೋರಾಗಿ ಚಪ್ಪಾಳೆ. ಬೇಕಾಗುತ್ತೆ ಇಲ್ಲ ಕ್ಯಾಮ್ರಾ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಅಷ್ಟು ಬ್ಯುಸಿಲಿ, ಅಂದರೆ ಬೆಳಗ್ಗೆಯಿಂದ ಇದು ಮೋಸ್ಟ್ಲಿ 6ನೇದು ಅಂತ ಹೇಳಿದ್ರು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಕೊಂಡು ನಮಗೂ ಇಷ್ಟು ಟೈಮ್ ಕೊಟ್ಟು ಇಲ್ಲೆಲ್ಲರೂ ಬಂದಿರೋದಕ್ಕೆ ನಮ್ಮ ಪತ್ರಿಕಾ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ಧ್ರುವ ತಾರೆ ಇದು ನನ್ನ ಒಂದು 5 ವರ್ಷದ ಕನಸು. ಬರ್ತೀನಿ. ಕೊನೆಯದಾಗಿ ನಿಂತಿರೋದು ನಿತಿನ್ ಅಂತ, ನನ್ನ ಪ್ರೊಡಕ್ಷನ್ ಮ್ಯಾನೇಜಿಂದ ಹಿಡಿದು ಪ್ರತಿಯೊಂದು ಎಲ್ಲನೂ ಅವರು ಹ್ಯಾಂಡಲ್ ಮಾಡ್ಕೊಂಡು ಬಂದರು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪೂರ್ತಿ ಎಲ್ಲ ನಿಗಾ ವಹಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದು ನಮ್ಮ ಭರತ್ ಅವರು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಈ ಸಿನಿಮಾಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ತಿದ್ದಾರೆ. ಆದರೆ ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾ ಮೇಲೆ ಬಂದಿರೋದು ನೀವು ಆಲ್ರೆಡಿ ನೋಡಿದ್ರಿ. ತುಂಬ ಅಚ್ಚುಕಟ್ಟಾಗಿ ಎಲ್ಲ ಫ್ರೇಮ್ನಾಗಲಿ ಅಥವಾ ನಾವೇನು ಹೇಳಿದ್ದು ಅದೆಲ್ಲನೂ ನೀಟಾಗಿ ನಮ್ಮ ಡೈರೆಕ್ಟ್ರಿಗೆ ಏನು ಬೇಕು ಎಲ್ಲನೂ ನಮ್ಮ ಸ್ಕ್ರೀನ್ ಮೇಲೆ ತಗೊಂಡು ಕೊಟ್ಟಿರೋದು ನಮ್ಮ ಚಂದನ್ ಅವರು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸೂರಜ್ ಜೋಯ್ಸ್ ಅವರು. ಅವ್ರು ಹೇಳ್ದಂಗೆ 6 ಸಿನಿಮಾ ರಿಲೀಸ್ ಆಗಿದೆ. ಆ್ಯಕ್ಚುಲಿ ಇನ್ನು ಅವ್ರದ್ದು ಬೊಕ್ಕಸಲ್ಲಿ ಇನ್ನೂ ಇದೆ ಸಿನಿಮಾಗಳು, ಒಂದು 10-15, ಬಟ್ ರಿಲೀಸ್ ಆಗಿರೋದು ಒಂದು 6 ಸಿನಿಮಾ ಅಷ್ಟೇ.
ನನ್ಗೆ ಖುಷಿ ಇದೆ. ಅವರು ಹೇಳ್ಕೊಂಡಂಗೆ ನಮ್ಮ ಸಿನಿಮಾದು ಅವ್ರು ಇದುವರೆಗೂ ಬ್ಯಾಕಲ್ಲಿ ಏನು ಬಂದಿದೆ ಅದಕ್ಕಿಂತನೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಈ ಸಿನಿಮಾಗೋಸ್ಕರ ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಸೊ ನಾನು ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆ. ಮತ್ತು ನಮ್ಮ ಆ್ಯಕ್ಟರ್ ಸರ್, ನಿಮ್ಮ ಬಗ್ಗೆ ದಯವಿಟ್ಟು ನಾನು ಹೇಳೋಂಥದ್ದು ಏನೂ ಇಲ್ಲ ನಿಮಗೆ ಅಂತ. ಸೊ ಕಿರಿಕ್ ಪಾರ್ಟಿಯಿಂದ ಫೇಮ್ ಆಗಿ ಇದುವರೆಗೂ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳನ್ನ ಕೊಟ್ಟ ನಮ್ಮ ಅಶ್ವಿನ್ ರಾವ್ ಪಲ್ಲಕ್ಕಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಂದೊಳ್ಳೆ ಯೋಗಿ ಅನ್ನೋ ಕ್ಯಾರೆಕ್ಟ್ರು, ಅಂದರೆ ನನ್ನ ಸ್ನೇಹಿತನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಸಪೋರ್ಟಿಂಗ್ ರೋಲ್. ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ ಅಂತ. ಸೊ ಹಾಗಾಗಿ ಅದು ಬಿಟ್ಟು ಈಗ ನನ್ನ ಸಿನಿಮಾ ಎಲ್ಲರೂ ಮಾಡಿಬಿಡ್ತಾರೆ, ಆದರೆ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕಲ್ಲ. ಅಂದರೆ ತುಂಬ ಜನ ಹೇಳಿರೋದು ನಾವು ಕೇಳಿದ್ದೀವಿ, ಸಿನಿಮಾ ಏನೋ ಮಾಡಬಹುದು, ಆದರೆ ಸಿನಿಮಾ ರಿಲೀಸ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು ಅಂತ. ಏನು ಆಮೇಲೆ ಇನ್ನೂ ಸುಮಾರು ಜನ ಹೇಳಿರೋದ ಕೇಳಿದ್ದೀವಿ, ಅಂದರೆ ಇನ್ನು ಬಾಕ್ಸಲ್ಲೇ ಉಳ್ಕೊಂಡ್ಬಿಡ್ತು ಅಂತ. ಬಟ್ ನಾನೊಂದು ಬಿಲೀವ್ ಮಾಡ್ತೀನಿ, ಸಿನಿಮಾ ಚೆನ್ನಾಗಿದ್ದರೆ ನಮ್ಮ ದೀಪಕ್ ಸರ್ ಥರ ಬಂದೇ ಬರ್ತಾರೆ ಜನ, ಕೈ ಜೋಡಿಸ್ತಾರೆ, ಮುಂದೆ ರಿಲೀಸ್ ಮಾಡೋಕ್ಕೆ ನಮಗೆ ಕೈ ಜೋಡಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನನ್ನ ಪತ್ನಿ, ಈಗ ನನ್ನ ಸಿನಿಮಾ ಹೀರೋಯಿನ್ ಅವಳು, ನನ್ನ ಎಲ್ಲ ಆ್ಯಕ್ಚುಲಿ ಇದು ಹೇಳ್ಬೇಕು ಅಂತಂದರೆ ಬೇರೆ ಡೈರೆಕ್ಷನ್ ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋದು ನನಗೇನು ದೊಡ್ಡ ಕಷ್ಟ ಆಗಲಿಲ್ಲ. ಆದರೆ ಆಸ್ ಎ ವೈಫ್ ಟ್ರೀಟ್ ಮಾಡೋದಿದೆ ಗೊತ್ತಾ, ಅಂದರೆ ಒಂದಷ್ಟು ಟೀಮ್ ಜೊತೆ ಅದು ಆ್ಯಕ್ಚುಲಿ ಟಫ್ ಆಗಿತ್ತು. ಬಟ್ ಈ ಸಿನಿಮಾ ನೋಡಿ ಅವ್ರನ್ನ ಒಂದಷ್ಟು ಹೊಗಳಿ ಒಂದಷ್ಟು ಅವಾರ್ಡ್ ಅಂತೂ ಬರ್ಬೋದು, ಆ ಒಂದು ಕಾಮಿಡಿ ನನಗಿದೆ. ಅಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ಮೌಲಿ ಅವರು. ಅದು ಬಿಟ್ಟು ಸಮಯ್ ಅವರು ನಿಜವಾಗ್ಲೂ ಎಂಥ ಒಳ್ಳೆ ಡ್ಯಾನ್ಸರ್ ಅಂತಂದರೆ DKD ಎಲ್ಲ ಇದ್ದಾರೆ ಅವರು. ಜೊತೆಗೆ ಆ್ಯಕ್ಟಿಂಗ್ ಯಾವ ಥರ ಇದ್ದಾರೆ ಅಂದರೆ ಒನ್ ಟೇಕ್ ಆರ್ಟಿಸ್ಟು. ಚಾನ್ಸ್ ಇಲ್ಲ ನಮಗೆ, ಎಲ್ಲರೂ ಒಂದಷ್ಟು ಕಷ್ಟ ಕೊಟ್ಟಿದ್ದಾರೆ, ಇವನ್ ಇವರು ಕೂಡ ಕಷ್ಟ ಕೊಟ್ಟಿದ್ದಾರೆ. ಆದರೆ ಇವ್ರು ಬಂದು ಒನ್ ಟೇಕ್ ಆರ್ಟಿಸ್ಟು ನೆಕ್ಸ್ಟ್ ಲೆವೆಲ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ರು ಆ್ಯಕ್ಟಿಂಗಲ್ಲಿ. ಆಮೇಲೆ ನಮ್ಮ ಸಂಗೀತ ಅವರು ಇದರಲ್ಲಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದಾರೆ, ಅಂದರೆ ತುಂಬ ಕೀ ರೋಲ್ ಅಂತ ಹೇಳ್ತೀವಲ್ಲ, ಅದರಿಂದನೇ ನನ್ನ ಇಡೀ ಲೈಫ್ ಚೇಂಜ್ ಆಗೋಂಥದ್ದು. ಸೊ ಇವರು ಕೂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿಕೊಂಡು ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಸೀರಿಯಲ್ ಆ್ಯಕ್ಟ್ರೆಸ್ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಮೇಘನ ಅವರು ಒಂದು ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿಕೊಂಡು ಆ ಒಂದು ಫನ್ನಿ ವೇಲಿ ನಮ್ಮ ಸಿನಿಮಾನ ಹೆಂಗೆ ಎಂಟರ್ಟೈನ್ ಮಾಡಬೇಕು, ಆ ಬಂದಿರೋ ಒಂದು 2-3 ಸೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಸ್ನೇಹಿತ ಚಡ್ಡಿ ದೋಸ್ತ್, ನನ್ನ ಇನ್ವೆಸ್ಟರು, ನನ್ನ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾನೆ, ನನ್ನ ನಂಬಿ ಶಿವರುದ್ರ ಅಂತ. ಸೊ ಅವನು ಇಲ್ಲಿಗೆ ನನ್ನ ಜೊತೆಲಿದ್ದಾನೆ. ಸಾರಿ, ಇನ್ಯಾರಾದ್ರೂ ಬಿಟ್ಟಿದ್ದೀನಾ? ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಿನಯ್, ನೀವು ಒನ್ ಜಾಯಿಂಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಅದರಲ್ಲಿ ಆಲ್ರೆಡಿ ನಿಮ್ಮದು ಪ್ರತಿಭೆ ಗೊತ್ತಿತ್ತು, ನೀವು ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ. ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಈ ಸ್ಟೇಜಲ್ಲಿ ಅಂತ ಅಷ್ಟು ಎಂಗೇಜಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ನಾನು. ಆಮೇಲೆ ಏನು ನಿಜವಾಗ್ಲೂ ಏನಂದರೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇನ್ನೊಂದಷ್ಟು ಟೈಮ್ ಸಿಕ್ಕತ್ತಿತ್ತು. ಇಲ್ಲ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಯಾರು ಅರ್ಥ ಮಾಡ್ಕೊಂತಾರೆ ನಂಗೆ ಅರ್ಥ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ, ಅವ್ರ ಕೆಲಸಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು, ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸಿನಿಮಾ ಬಗ್ಗೆ ಫಸ್ಟ್ ನಾನೇ ಮಾತಾಡ್ಬಿಡ? ಹೌದಾ? ಓಕೆ, ಸರಿ. ಸರ್, ಇದು ನಂದು 14 ವರ್ಷದ ಜರ್ನಿ ಈ ಸಿನಿಮಾ. ಬೇಸಿಕಲಿ ನಾನು ಮೈಸೂರು ಹುಡುಗ, ಒಂದು ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಅಂದರೆ ಓದಿದ್ದೆಲ್ಲ ಒಂದು ಬೀರುಂಡಿ ಅನ್ನೋ ಒಂದು ಸ್ಕೂಲಲ್ಲಿ. ಅಲ್ಲಿಂದ ನನಗೆ ಚಿಕ್ಕ ವಯಸ್ಸಿಂದಲೂ ಡ್ರಾಯಿಂಗು ಪೇಂಟಿಂಗ್ ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ. ಅದನ್ನು ಸಪೋರ್ಟ್ ಮಾಡಿಕೊಂಡು ನನಗೆ ನನ್ನ ಅಪ್ಪ ಅಮ್ಮ BFA ಅಂತ ಒಂದು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಆ ಒಂದು ಕೋರ್ಸಲ್ಲಿ ನನಗೆ ಜಾಯಿನ್ ಮಾಡಿಸಿದ್ರು. ಅಲ್ಲೇ ನನಗೆ ಏನಾದ್ರು ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಪೇಂಟಿಂಗ್ ಎಲ್ಲನೂ ಒಂದು 5 ವರ್ಷ ಕೋರ್ಸಲ್ಲಿ ಮಾಡಿಕೊಂಡು ನನಗೆ ಹೆಂಗಾದರೂ ಮಾಡಿ ನಾನು ಒಂದು ಸ್ಕ್ರೀನ್ ಮೇಲೆ ಬರಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆಯಲ್ಲಿ 2007-8ರಲ್ಲಿ ನನ್ನ ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿಕೊಂಡು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಅಲ್ಲಿಂದ ನನಗೆ ನೆಕ್ಸ್ಟ್ ಸ್ಟೆಪ್ ಕೊಟ್ಟಿದ್ದೆ ಆ ಒಂದು ಸಣ್ಣ ಪುಟ್ಟ ಅವಾರ್ಡ್ಗಳು. ಆಮೇಲೆ ನ್ಯಾಷನಲ್ ಅವಾರ್ಡ್ಸ್, ಮಿನಿ ಬಾಕ್ಸ್ ಆಫೀಸಲ್ಲಿ 4,000 ಶಾರ್ಟ್ ಫಿಲ್ಮ್ಸಲ್ಲಿ 4th one ಬಂದಿತ್ತು ನನಗೆ. ಸೊ ಈ ಥರ ಒಂದಷ್ಟು ಅಂದರೆ ನಂದು ತುಂಬ ಲಿಸ್ಟ್ ಇದೆ ಶಾರ್ಟ್ ಫಿಲ್ಮ್ಸ್ದೆ. ಸೊ ಅಲ್ಲಿಂದ ಕೆರಿಯರ್ ಬಿಲ್ಡ್ ಆಗಿ ನಾನು ಬೆಂಗಳೂರಿಗೆ 2011ರಲ್ಲಿ ಬಂದು ಗಾಂಧಿನಗರದಲ್ಲಿ ಒಂದಷ್ಟು ಪ್ರೊಡ್ಯೂಸರ್ನ ಹುಡುಕಿ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರದ್ದು ಡೇಟ್ಸ್ ತೊಗೊಂಡು ನನಗೆ ಪ್ರೊಡ್ಯೂಸ್ ಮಾಡಿ ಅಂತೆಲ್ಲ ಹೇಳಿ ಒಂದಷ್ಟು ಸೀರಿಯಲ್ಗಳಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಕೊಂಡೆಲ್ಲ ಇರಬೇಕಾದ್ರೆ
ಒಂದು ಸಿನಿಮಾ ಅಂದರೆ ಒಂದು ಮಿನಿಮಮ್ ಬಜೆಟಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಅಪರ್ಚುನಿಟಿ ಸಿಕ್ಕಿ, ಬಟ್ ಏನಿವೆ ಅದು ಕಂಪ್ಲೀಟ್ ಆಗಲಿಲ್ಲ. ಯಾಕಂದರೆ ನಂದು ಏನೇ ನಾವು ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಬೇರೆ ಥರ ಶಾರ್ಟ್ ಫಿಲ್ಮ್ ಮಾಡಿಕೊಂಡು, ಬಟ್ ಸಿನಿಮಾ ಅಂತ ಬಂದಾಗ ಬೇರೆ ಥರ ಇರುತ್ತೆ. ಬಟ್ ಅವಾಗ ಅದು ವರ್ಕೌಟ್ ಆಗಲಿಲ್ಲ. ಅದು ಬಿಟ್ಟು ಹಾಗೆ ಹೇಗೆ ಅಂತ ಒಂದು 2-3 ವರ್ಷ ಆ್ಯಕ್ಚುಲಿ ನನಗೆ ಸತಾಯಿಸಿದ್ರು ಅಂತ ಇಂಡಸ್ಟ್ರಿಯಲ್ಲಿ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದು 3-4 ದಿನ ಸಾರಿ 3-4 ತಿಂಗಳು 3-4 ವರ್ಷ ಅಂತ ಸತಾಯಿಸಿರ್ಬೇಕಾದ್ರೆ ನನ್ನ ಮನೇಲಿ ಹೇಳಿದ್ದು, ನೋಡು ಹಿಂಗೆ ಹೋಗ್ತಾ ಇದ್ರಿದ್ದು ಲೈಫಲ್ಲ, ನೀವು ಅಟ್ಲೀಸ್ಟ್ ಏನಾದ್ರು ಒಂದು 2 ವರ್ಷ ಬೇರೆ ಕೆಲಸ ಮಾಡು, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋದು ಅಂತ ಹೇಳಿದರು. ನಾನು ಇಲ್ಲಿ ಬಂದು ಸಿನಿಮಾ ಡೈರೆಕ್ಷನ್ಗೆ ಅಂತ ಅಂದ್ಬಿಟ್ಟು ಎಡಿಟಿಂಗ್ ಮತ್ತು VFX ಎಲ್ಲ ಕಲ್ತಿದ್ದೆ. ಆ ಬೇಸ್ ಮೇಲೆ ಒಂದು 2 ವರ್ಷ ಗಿರ್ನಾರ್ ಸಾಫ್ಟ್ ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡ್ತಾ ಆ್ಯಕ್ಚುಲಿ ನಂದು ಲೈಫ್ ಹೆಂಗೆ ಹೋಗ್ತಾ ಇತ್ತು ಅಂದರೆ, ಓಕೆ ಏನೇನು ಚೆನ್ನಾಗಿತ್ತಲ್ಲ, ಒಳ್ಳೆ ಸಂಬಳ, ವೀಕೆಂಡ್ ಆಯಿತು ಅಂತಂದರೆ ಪಾರ್ಟಿ, ಓಕೆ ಫ್ಲೈಟಲ್ಲಿ ಹೋಗೋ ಅಲ್ಲಿ ಡೆಲ್ಲಿ, ಮುಂಬೈ ಮತ್ತು ಆ ಕಡೆ ಎಲ್ಲ ಹೋಗಿ ಬೇರೆ ಟೀಚ್ ಮಾಡು, ಆ ಥರ ಎಲ್ಲ ಚೆನ್ನಾಗಿತ್ತು ಲೈಫು. ಆದರೆ ಇಂಡಸ್ಟ್ರಿದು ಒಂದು ಚಟ ಇರುತ್ತಲ್ಲ ಯಾವಾಗಲೂ, ಅಂದರೆ ಒಂದು ಸತಿ ಅದ್ರೊಳಗಡೆ ಇದ್ದರೆ ಮತ್ತೆ ಅದು ಮಾಡ್ತಾ ಇರಬೇಕು ಅಂತ. ಸೊ ಒಂದಷ್ಟು ದಿನ ಇದ್ದು ಕಂಫರ್ಟಬಲ್ ಆಗಿರ್ಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿದೆ, ಏನು ಮಾಡ್ತಾ ಇದ್ದೀನಿ ನಾನು, ಬರೀ ಆ ಸಂಬಳನ ಬರೀ ಇಷ್ಟ ನನ್ನ ಲೈಫು ಅಂತ ಅಂದ್ಕೊಂಡಿರ್ಬೇಕಾದ್ರೆ ಇಲ್ಲ, ಮತ್ತೆ ನಾನು ಇಂಡಸ್ಟ್ರಿಗೆ ಬರಬೇಕು, ಕೆಲಸ ಮಾಡಬೇಕು ಅಂತ 2017ರಲ್ಲಿ ರಿಸೈನ್ ಮಾಡಿ ಓಕೆ ಏನಾದರೂ ಮಾಡೋಣ ಅಂತ ಕಾಯ್ತಾ ಇರಬೇಕಾದ್ರೆ ನನಗೆ ಗಿರೀಶ್ ಅಂತ ಅಂದ್ಬಿಟ್ಟು ಒಂದು ಕತೆ ಹೇಳ ಸಿನಿಮಾ ಅವರು ಡೈರೆಕ್ಟ್ರು ಬಂದು ಪರಿಚಯ ಆದರು. ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಲೀಡ್, ಆಮೇಲೆ ಎಡಿಟಿಂಗು, VFX ಮತ್ತು ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ವಹಿಸ್ಕೊಂಡು ಮಾಡಿದ್ದೆ. ಆ ಟೈಮಲ್ಲಿ ಆ ಸಿನಿಮಾ ಆ್ಯಕ್ಚುಲಿ ಆ ಟೈಮ್ಗೆ ಒಳ್ಳೆ ಔಟ್ಪುಟ್ ಬಂದಿತ್ತದು. ಆಮೇಲೆ ಅದು ನಮ್ಮ ಝೀಗೆ ಸೇಲ್ ಆಯ್ತು ಆ ಸಿನಿಮಾ, ಎಲ್ಲ ಆಗಿ ಓಕೆ ಸೆಟ್ಲ್ ಆಯಿತು. ಓಕೆ ಈ ಸಿನಿಮಾ ಒಂದು ಒಬ್ಬ ಒಳ್ಳೆ ಆ್ಯಕ್ಟ್ರು ಬಂದ ಅಂತಂದು ಒಂದು 4 ಸಿನಿಮಾ ಅಡ್ವಾನ್ಸು ಆಯಿತು. ಅಡ್ವಾನ್ಸ್ ಆಗಿ 1-2 ಶೆಡ್ಯೂಲು ಶೂಟ್ ಆಗಿತ್ತು. ನನಗೆ ಆ ಖುಷಿಲಿ ನಾನು ಬಂದ್ಬಿಟ್ಟೆ, ಏನೋ ಹೀರೋ ಆಗೋದೆ ನಾನು ಸಿನಿಮಾದಲ್ಲಿ ಅಂತೆಲ್ಲ ಅಂದ್ಕೊಂಡಿರೋ ಟೈಮಲ್ಲಿ ಕೊರೋನಾ ಅನ್ನೋ ಒಂದು ದೊಡ್ಡ ಅಲೆ ಬಂದು ನನ್ನ ಮತ್ತೆ ಬ್ಯಾಕ್ಗೆ ಸುತ್ತಿ ಹಿಂದೆ ಎಳೆದ್ಬಿಡ್ತು. ಈಗೇನು ಮಾಡೋದು ಏನು ಗೊತ್ತಾಗ್ತಿಲ್ಲ ಲೈಫಲ್ಲಿ, ಏನು ಮಾಡೋಣ ಅಂತ ಇರೋ ಟೈಮಲ್ಲಿ ಒಂದೂವರೆ ವರ್ಷ 2 ವರ್ಷ ಹಾಗೆ ಹೋಗ್ತಾ ಇತ್ತು. ಆ ಟೈಮಲ್ಲಿ ನಮ್ಮ ಮನೆಯವರು ಸೇಮ್ ಹಾಗೆ ಏನಾದ್ರು ಮಾಡ್ಕೊಂಡಿದ್ದಾಗ ಅಟ್ಲೀಸ್ಟ್ ಒಂದು ಮದುವೆ ಆಗ್ಬಿಡು ಅಂತ. ಸೊ ಅವಾಗ ನನ್ನ ಮೌಲಿ ಅವ್ರನ್ನ ಪರಿಚಯ ಆಗಿ ಮೌಲಿ ಅವ್ರನ್ನ ಮದುವೆ ಆದೆ. ಆ ಟೈಮಲ್ಲಿ ಇನ್ನೂ ಕೊರೋನಾದಲ್ಲೇ ಇತ್ತು, ಇನ್ನು ಇಂಡಸ್ಟ್ರಿ ನಮ್ಮ ಥಿಯೇಟರ್ಗಳೆಲ್ಲ ಓಪನ್ನೇ ಆಗ್ತಾಯಿಲ್ಲ, ಇಲ್ಲ ಲೈಫ್ ಇಷ್ಟ ಇನ್ನೇ ನನ್ನ ಲೈಫಲ್ಲಿ ಹೆಂಗೆ ಗೊತ್ತಾಯಿತು ಅನ್ನೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗ್ತಾನೆ ಟ್ರೆಂಡ್ ಆಗ್ತಾ ಇತ್ತು. ಆವಾಗ ಸರಿ ಯಾವುದಕ್ಕೆ ಇರಲಿ ಅಂತ ಮದುವೆ ಡ್ರೆಸ್ಸಲ್ಲಿ ಒಂದು ವಿಡಿಯೋ ಮಾಡಿದ್ದು, ಅದು ಫಿಸಿಕಲ್ ಫಿಟ್ ಅಂತ. ಅದು ಆಲ್ಮೋಸ್ಟ್ ಒಂದು ಎಲ್ಲ ಪ್ಲಾಟ್ಫಾರ್ಮಲ್ಲಿ ಸೇರಿ 680 ಮಿಲಿಯನ್ ವ್ಯೂಸ್ ಹೋಗಿತ್ತು. ಅದು ನನಗೆ ಆವಾಗಲೇ ಶಾಕ್, ಅಯ್ಯೋ ನಾನು ಸುಮ್ಮನೆ ಅದೊಂದು ವಿಡಿಯೋ ಮಾಡಿ ಏನಿದು ನಾನು ಈ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ. ಅಲ್ಲಿಂದ ನಮ್ದು ಲಾಕ್ಡೌನ್ ಓಪನ್ ಆಗೋವರೆಗೂ ಸುಮ್ಮನೆ ಜಸ್ಟ್ ನಾವಿಬ್ಬರು ಫ್ಯಾಮಿಲಿ ಕಂಟೆಂಟ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾಯಿತ್ತು. ಜನ ಅದನ್ನ ಇಷ್ಟಪಟ್ಟರು, ತಗೊಂಡ್ರು. ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಇತ್ತು. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ನನಗೆ ಬೇರೆ ಸಪ್ರೇಟ್ ಅಕೌಂಟು, ಇವಳು ಬೇರೆ ಸಪ್ರೇಟ್ ಅಕೌಂಟ್, ಆ ಥರ ಒಂದಷ್ಟೇ ರೀಚ್ ಆಗಿರೋ ಟೈಮಲ್ಲಿ ಮತ್ತೆ ಅದೇ ಥರ ಅಂದರೆ ಏನು ಇಷ್ಟಕ್ಕೆ ಲೈಫಾ, ನೀನು ಏನಕ್ಕೆ ಬಂದಿದ್ದು, ನೀನು ಸಿನಿಮಾ ಮಾಡೋಕ್ಕೆ ತಾನೇ ಬಂದಿದ್ದು ಅಂತ ಅಂದು ಆ ಟೈಮಲ್ಲಿ ಆ್ಯಕ್ಚುಲಿ ಶುರು ಮಾಡಿದ್ದೆ. ಅವಾಗ ಇವರು ಹೀರೋಯಿನ್ ಇರಲಿಲ್ಲ, ನಾನು ಮತ್ತು ಸೂರಜ್ ಅವರು ಪ್ಲ್ಯಾನ್ ಮಾಡಿಕೊಂಡು ಸಾಂಗ್ಸ್ ಎಲ್ಲ ಕಂಪೋಸ್ ಮಾಡಿಕೊಂಡು ಅಂದರೆ ಈ ಟೈಮಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ಮಾಡಿ ಇಟ್ಕೊಂಡಿದ್ದು. ಹೀರೋಯಿನ್ ಎಲ್ಲ ಹುಡುಕ್ತಾ ಇರೋ ಟೈಮಲ್ಲಿ ಇವರು ಸಪೋರ್ಟ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನನಗೆ. ಆವಾಗ ಇವರು 2 ಡೈಲಾಗ್ ಹೇಳಿದ್ರು. ನನಗೆ ಸುಮಾರು ಜನ ಆಡಿಷನ್ ಮಾಡಿದಾಗ ನಂಗೆ ಆ ಫೀಲ್ ಸಿಗ್ತಾ ಇರಲಿಲ್ಲ. ಅಂತ ಏನಂತಂದ್ರೆ ತುಂಬ ಕ್ಲೋಸ್ ಸೀನ್ ಇದೆ, ಅಂದರೆ ಗಂಡ ಹೆಂಡತಿ ಅಂತಂದ್ರೆ ಆ ಹೆಂಡತಿ ಮದುವೆನೇ ಇರೋಂಥ ಒಂದು ಸೀನ್ಗಳು ಬೇಕಾಗಿತ್ತು. ಅಂದರೆ ಎಲ್ಲೋ ಹೋದ್ರು ಆ ಒಂದು ಕಂಫರ್ಟಬಲ್ ನನಗೂ ಸಿಗ್ತಾ ಇರಲಿಲ್ಲ, ಇವನ್ ಅವ್ರಿಗೂ ಸಿಗ್ತಾ ಇರಲಿಲ್ಲ. ಆ 1-2 ಸೀನ್ಗಳನ್ನ ಇವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನನಗಂತೂ ಈ ಸಿನಿಮಾಗೆ ಏನು ಬೇಕು ಅದನ್ನು ಕಂಪ್ಲೀಟಾಗಿ 100% ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇವನ್ನ ಒಂದಷ್ಟು ದಿನ ಟ್ರೈನ್ ಮಾಡಿ ಇದನ್ನ ಶೂಟ್ ಮಾಡಿದ್ದು. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಕಂಪ್ಲೀಟ್ ಲವ್ ಡ್ರಾಮಾ. ಅಂದರೆ ಅವನೊಬ್ಬ ಲವ್ ಬ್ರೇಕಪ್ ಆಗಿರೋಂಥ ಒಬ್ಬ ಹುಡುಗ ಅವನ ಚಟದಲ್ಲಿ ಬಿದ್ದು ಅವನ ಲೈಫ್ನ ಅವನ್ನ ಸ್ಪಾಯ್ಲ್ ಮಾಡ್ಕೊತಾ ಇರಬೇಕಾದ್ರೆ ಆಲ್ರೆಡಿ ಲವ್ ಬ್ರೇಕಪ್ ಆಗಿರೋ ಒಂದು ಹುಡುಗಿ. ಅಂದರೆ ಅವಳು ಯಾವ ಥರ ಬ್ರೇಕಪ್ ಆಗಿರುತ್ತೆ ಅಂದರೆ ಒಂದು ಬಾಡಿ ಶೇಮಿಂಗ್, ಅಂದರೆ ನೀನು ಯಾಕೆ ಹಿಂಗಿದ್ಯಾ, ನೀನು ಯಾಕೆ ಇಷ್ಟಪ್ಪ ಇದೆಯಾ, ನೀ ಏನು ಇದು ಅಪ್ಪರ್ ಲಿಪ್ಸು ಅನ್ನೋ ಥರ ಒಂದು ಬಾಡಿ ಶೇಮಿಂಗ್ ಮಾಡಿಸ್ಕೊಂಡು ಕೊನೆಗೆ ಇಲ್ಲ ನಾನು ನಿನ್ನ ಜೊತೆ ಬಾಳೋದು ಬೇಡ ಅಂತ ಅವನ ಹತ್ರ ಬ್ರೇಕಪ್ ಮಾಡ್ಕೊಂಡು ಸಪ್ರೇಟ್ ಆಗಿರೋ ಒಂದು ಹುಡುಗಿ. ಸೊ ಆಲ್ರೆಡಿ ಇಬ್ಬರು ಬ್ರೇಕಪ್ ಆಗಿರುತ್ತೆ. ಅವರಿಬ್ಬರು ಒಟ್ಟಿಗೆ ಸೇರಿ ಅಂದರೆ ಫ್ರೆಂಡ್ಸ್ ಆಗಿ, ಫ್ರೆಂಡು ಲವ್ ಆಗಿ, ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದು ಆ ಒಂದು ಸ್ಟೋರಿ ಲೈನು. ಇದೆಲ್ಲ ಏನಂತಂದರೆ ಕಂಪ್ಲೀಟ್ ಈಗಿನ ಟ್ರೆಂಡ್ಗೆ ಬೇಕಾಗಿರೋಂಥ ಆ ಒಂದು ಈಗ ಎಕ್ಸಾಂಪಲ್ ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಟ್ರೆಂಡು ಫೇಮಸ್ ಆಗಿದೆ. ಅದರಲ್ಲಿರೋ ಲವ್ಗಳು ಅಂದರೆ ಸುಮ್ಮನೆ ಅವ್ರು ಏನಾದರೂ
ಮಾತಾಡಬೇಕು ಅಂತ ಸರಿ ಟೆಕ್ಸ್ಟ್ ಮಾಡೋದು, ಹಲೋ ಅಂತ ಅನ್ನೋದು, ಐ ಲವ್ ಯು ಅಂತ ಅನ್ನೋದು ಸುಮ್ಮನೆ ಅಂದರೆ ಒಂದು ಪೋಲಿಗಳು ಎಲ್ಲರೂ ಇರ್ತಾರಲ್ಲ ಆ ಥರ ಪೋಲಿ ಕ್ಯಾರೆಕ್ಟ್ರು ನಂದು. ಆ್ಯಕ್ಚುಲಿ ಹೀರೋ ಪರಿವರ್ತನ್ ಕ್ಯಾರೆಕ್ಟ್ರು. ಆ ಥರ ಇರೋ ಲೈಫ್ನ ಹೀರೋಯಿನ್ ಅಪೂರ್ವ ಅವರು ಬಂದು ಅವ್ರ ಲೈಫ್ನ ಪರಿವರ್ತನೆ ಮಾಡಿ, ಅಂದರೆ ಅವನ ಹೆಸರು ಪರಿವರ್ತನೆ ಅಲ್ಲ, ಅವ್ರ ಲೈಫ್ನೇ ಪರಿವರ್ತನೆ ಮಾಡಿ ಅವರಿಬ್ಬರು ಮದುವೆ ಆಗಿ, ಮದುವೆ ಆದಮೇಲೆ ಆ ಗಂಡ ಹೆಂಡತಿರ ಮಧ್ಯ ಇರೋ ಒಂದು ಸೊಗಡು, ಆ ಒಂದು ಪ್ರೀತಿ, ಅದನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ಅವರಿಬ್ಬರು ಹೇಗೆ ಅಂದರೆ ಈಗಿನ ಜನ್ರೇಷನ್ ಬೇಕಾಗಿರೋದ್ರ ಪ್ರಕಾರ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಮತ್ತು ಒಂದೊಳ್ಳೆ ಮೆಸೇಜ್ ಇರೋಂಥ ನಮ್ಮ ಸಿನಿಮಾ ಧ್ರುವತಾರೆ. ಓಕೆ, ಮುಗಿಸ್ತು, ಗಂಟ್ಲಲ್ಲಿ ಇದಾಯಿತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಧ್ರುವತಾರೆ ಅನ್ನೋದು ನಮ್ಮ ನಕ್ಷತ್ರದಲ್ಲಿ ಅದೊಂದು ಸ್ಪೆಷಲ್. ಅದು ಎಷ್ಟೇ ತಾರೆಗಳೆಲ್ಲ ರೌಂಡ್ ಹೊಡಿತಾದರೂ ಅದು ನಿಂತಿದ್ದ ಜಾಗದಲ್ಲಿ ಒಂದೇ ಜಾಗದಲ್ಲಿ ನಿಂತಿರುತ್ತೆ. ಸೊ ನಾನು ಅದನ್ನು ಕಂಡುಕೊಂಡಿದ್ದು ಧ್ರುವತಾರೆ ಅನ್ನೋದು ಒಂದು ಸ್ಪೆಷಲ್. ಆ ಸ್ಪೆಷಲ್ಲು ನನ್ನ ಅಂದರೆ ಈ ಸಿನಿಮಾದಲ್ಲಿ ಆ ಹೀರೋಗೆ ಹೀರೋಯಿನ್ ಎಷ್ಟು ಸ್ಪೆಷಲ್, ಆ ಹೀರೋಯಿನ್ಗೆ ಆ ಹೀರೋ ಎಷ್ಟು ಸ್ಪೆಷಲ್ ಅಂತ. ಸೊ ನಾನು ಯಾವಾಗಲೂ ನನ್ನ ಥೀಮ್ಗೆಲ್ಲ ಹೇಳ್ತಾ ಇರ್ತೀನಿ, ಅಂದರೆ ಎಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬರು ಸ್ಪೆಷಲ್ ಇದ್ದೇ ಇರ್ತಾರೆ. ಅದು ತಾಯಿ ಆಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು, ಇಲ್ಲ ಅಪ್ಪ ಆಗಿರ್ಬೋದು. ಸೊ ಧ್ರುವತಾರೆ ಅನ್ನೋದನ್ನ ನಾನು ಒಂದು ಸ್ಪೆಷಲ್ ಅನ್ನೋ ಒಂದು ಅರ್ಥಕ್ಕೆ ನಾನು ಈ ಸಿನಿಮಾನ ಮಾಡಿರೋದು. ಸರ್, ಇದು 2 ವರ್ಷ ಹಿಂದೆ, 2 ವರ್ಷ ಮುಂಚೆ ಶುರುವಾಗಿ ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಒಂದು 9 ತಿಂಗಳಾಯಿತು. ಹೌದು, ಕಂಪ್ಲೀಟ್ ಆಗಿ ರೆಡಿ ಇದೆ. ಸೆಪ್ಟೆಂಬರ್ 20ಕ್ಕೆ ರಿಲೀಸ್ ಆಗೋಂಥ ಎಲ್ಲ ಪ್ಲಾನ್ಸ್ಗಳಿದೆ. ಸೆನ್ಸಾರ್ ಆಗಿದೆ. ಹೌದು, UA ಸೆನ್ಸಾರ್ ಸರ್ಟಿಫಿಕೇಟ್ UA ಸಿಕ್ಕಿದೆ. UA ಅಂದರೆ ಆದರೆ ಇವನು ಫಸ್ಟ್ ಪಾರ್ಟಲ್ಲಿ ಅವನು ತುಂಬ ಪೋಲಿ ಆಗಿರ್ತಾನಲ್ಲ, ಅವ್ನು ಕುಡ್ತಾ ಚಟ, ಅವನು ಆ ಚಟಗಳಿಂದ ನಮಗೆ ಅದು UA ಬಂತು ಇದರಲ್ಲಿ. ಮೇ ಬಿ ಅದನ್ನ ತೋರಿಸಿಲ್ಲ, ಬಟ್ ಇಂಡೈರೆಕ್ಟ್ಲಿ ಅದರಲ್ಲಿ ಇದು ಅಂದರೆ ಇದು ಮಾಡಿದ್ದೀವಿ. ಆ ಸೌಂಡ್ಸ್ ಎಲ್ಲ ಇದೆಯಲ್ಲ, ಬೆಟ್ಟದು ಎಲ್ಲನೂ ಅದೆಲ್ಲ ತುಂಬ ಜಾಸ್ತಿ ಇದೆ, ಹಾಗಾಗಿ ಅದು UA ಸಿಕ್ಕಿದೆ ನಮಗೆ. ಮೀಡಿಯಾದವ್ರಿಗೆ ಮತ್ತು ಪತ್ರಿಕಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಟೀಮ್ ಧ್ರುವತಾರೆ ಅವ್ರಿಗೆ ಬೆಸ್ಟ್ ವಿಶಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮ ಬಂದಿದ್ದಾರೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತು MN ಸುರೇಶ್ ಸರ್ ಬಂದಿದ್ದರು, ಭಾರಿ ಖುಷಿ ಆಯಿತು ನನಗೆ. ಧ್ರುವತಾರೆ ಸಿನಿಮಾ ಅನ್ನೋದು ಒಂದು ನನ್ನ ಈಗ ಒಂದು ಭಾಗದ ನನ್ನ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಯಾಕಂದರೆ ನಾನು ಸಿನಿಮಾಗೆ ಬರ್ತೀನಿ ಅಥವಾ ಆ್ಯಕ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಅಥವಾ ಸಿನಿಮಾದವ್ರನ್ನ ಮದುವೆ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಎಲ್ಲ ಒಂದು ಕೋಇನ್ಸಿಡೆನ್ಸ್ ಥರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಅಪೂರ್ವ ಅಂತ ನಾನು ಪ್ಲೇ ಮಾಡ್ತೀನಿ. ಅಪೂರ್ವ ಹೇಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇರ್ತಾರೆ, ಆಮೇಲೆ ತುಂಬ ಕ್ಯೂರಿಯಸ್ ಇರುವಂತಹ ಒಂದು ಹುಡುಗಿ. ಹಾಗೆ ಅವರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದು ಡಾನ್ಸ್ ಹೇಗೆ ಫಿಟ್ನೆಸ್ ಟ್ರೈನರ್ ಆಗಿ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲನೂ ತೋರಿಸ್ತಾರೆ. ಹಾಗೆ ಒಂದು ಈಗ ಹುಡುಗರಿಗೆಲ್ರಿಗೂ ಆಗುತ್ತೆ ಬಾಡಿ ಶೇಮಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಎಲ್ಲರೂ ನಮಗೆ ಗೊತ್ತಿಲ್ದಿರಂಗೆ ಅನುಭವಿಸ್ತಾ ಇರ್ತಾರೆ, ಅಂದರೆ ಒಂದು ಪರದೆ ಹಿಂದೆ ಥರ. ಸೊ ಅದನ್ನು ನಾನು ನನ್ನ ಕಥೆಯಲ್ಲಿ ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟ್ರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಪ್ರತೀಕ್ ಅವ್ರು ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಎಲ್ಲರೂ ಕನೆಕ್ಟ್ ಆಗ್ತಾರೆ, ಅಂದರೆ ಗೊತ್ತಿಲ್ಲದೆ ನಾವು ಆ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀವಿ. ಅಪೂರ್ವ ಕ್ಯಾರೆಕ್ಟರ್ ಹೀಗಿರುತ್ತೆ, ಒಂದು ಸಿಂಗಲ್ ಮದರಿಂಗಲ್ಲಿ ಬೆಳೆದಿರುವಂತಹ ಒಂದು ಹುಡುಗಿ. ಅದ್ರ ಜೊತೆಗೆ ಒಂದು ಪ್ರೀತಿ ಮೇಲೆ ಒಂದಷ್ಟು ಅಯ್ಯೋ ಬೇಸತ್ತು ಹೋಗಿ ಸಾಕಪ್ಪ ಲೈಫು ಅಂತ ಒಂದು ಜರ್ನಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ಪರಿವರ್ತನ ಅನ್ನೋ ಒಂದು ಕ್ಯಾರೆಕ್ಟ್ರು ಭೇಟಿಯಾಗಿ ಸ್ನೇಹ ಮದುವೆ ಆದಮೇಲೆ ಏನಾಗುತ್ತೆ ಅನ್ನೋದೇ ಸಿನಿಮಾದಲ್ಲಿ ಕಥೆಯಲ್ಲಿ ತೋರಿಸ್ತಾರೆ. ಮೊದಲನೇದಾಗಿ ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾಟ್ ಬಿಕಾಸ್ ಹೆಂಡತಿ ಅಂತ ಅವ್ರು ಯಾವಾಗೂ ಏನು ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ಗೆ ತಗೊಂಡಿಲ್ಲ, ಮತ್ತು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು. ನಾವೆಲ್ಲರೂ ಏನು ಹೇಳ್ತಾರೆ ಚಿಕ್ಕವರಿರುವಾಗ ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಆ ಥರ ಚೇಂಜ್ ಮಾಡ್ಕೊತ ಹೋಗ್ತೀವಿ. ಆದರೆ ಪ್ರತೀಕ್ ಅವರು ಚಿಕ್ಕವರಿಂದ ನಾನು ಸಿನಿಮಾನೇ ಮಾಡ್ತೀನಿ, ಸಿನಿಮಾದಲ್ಲೇ ಬದುಕ್ತೀನಿ ಅಂತ ಹೇಳಿ ನನಗದು ಅದೊಂದು ಮೇಜರ್ ಒಂದು ರೀಸನ್. ಅದು ನಾನು ಆ ಕನ್ಸಿಸ್ಟೆನ್ಸಿ, ಆ ಕಾನ್ಸ್ಟೆಂಟ್ ಇದೆ ಅಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ ಪ್ರತೀಕ್ ಅವರಲ್ಲಿ. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಅಪೂರ್ವ ಅನ್ನೋ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
ಇಲ್ಲ ಇತ್ತು. ಬೇಸಿಕಲಿ ಏನಂತಂದ್ರೆ ನಾನು ಡಾನ್ಸ್ ಈ ಒಂದು ಅಪೂರ್ವ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನನಗೆ ತುಂಬಾ ಕನೆಕ್ಟಿಂಗ್ ಆಗಿದೆ. ನಾನು ಕೂಡ ನಿಜ ಜೀವನದಲ್ಲಿ ಫಿಟ್ನೆಸ್ ಟ್ರೈನರು. ಸೊ ಆ ಪಾತ್ರ ಮಾಡೋದಕ್ಕೆ ನನಗೆ ಅಷ್ಟು ಕಷ್ಟ ಆಗಿಲ್ಲ, ಯಾಕಂದ್ರೆ ನನ್ನ ಒಂದು ಕ್ಯಾರೆಕ್ಟ್ರು ಮತ್ತೆ ಅಪೂರ್ವ ಕ್ಯಾರೆಕ್ಟ್ರು ತುಂಬಾ ಸಿಮಿಲರ್ ಆಗಿತ್ತು. ಹಾಗಾಗಿ ಹೌದೌದು, ಅದಕ್ಕೆ ಸರ್ ಕ್ವಾಲಿಟಿ ಚೆನ್ನಾಗಿತ್ತು ಸರ್. ಪ್ರಾಪರ್ ಏನು ಲಾಸ್ ಆಗಿದೆ ಹೌದು ನೀವೇ ಹ್ಯಾಂಡಲ್ ಮಾಡೋದ್ರಿಂದ ಹೌದೌದು ಸರ್, ಹೌದು. ಬಜೆಟ್ ಸಿನಿಮಾ ಆಗಿದೆ ಅಂತ ನನಗೊಂದು ಖುಷಿ ವಿಚಾರ ಏನಂತಂದ್ರೆ ಸರ್, ನಾನು ಈ 14 ವರ್ಷ ವೇಸ್ಟ್ ಆಗಿಲ್ಲ ಅಂತ ಅನ್ಕೊಂತೀನಿ ಸರ್. ನಾನು ಏನಕ್ಕಂತಂದ್ರೆ ಹೌದು, ಎಲ್ಲಾನು ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿ ಈ ಒಂದು ಸಿನಿಮಾಗೆ ಹಾಕಿದ್ದೀನಿ ಅನ್ನೋ ಒಂದು ಖುಷಿ. ಇದ್ದಾರೆ ಸರ್ ಆರ್ಟಿಸ್ಟ್ಗಳು. ಕಾರ್ತಿಕ್ ಮಹೇಶ್ ಅವರು ಅಂದರೆ ನಮ್ಮ ಬಿಗ್ ಬಾಸ್ ವಿನ್ನರು. ಅದಾದಮೇಲೆ ರಮೇಶ್ ಭಟ್ ಸರು, ಮತ್ತು ಮೂಕ್ ಸುರೇಶ್ ಸರು, PD ಸತೀಶ್ ಅವರು, ಸುಮನ್ ನಗರ್ಕರ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ನಮ್ಮ ಒಂದು ಪ್ರೀತಿಗೋಸ್ಕರ US ಅಲ್ಲೇ ಎತ್ಕೊಂಡು ಆ್ಯಕ್ಟ್ ಮಾಡಿ ಕಳಿಸಿದ್ದಾರೆ ನಮಗೆ. ಅಂದರೆ ಕೀ ರೋಲ್ ಮೇನ್ ಅಂದರೆ ಅವರಿಂದ ಈಗ ಮೇನ್ ಆಗಿ ಬಂದು ನಮ್ಮ ಸಂಗೀತ ಅವರು ಹೇಗೆ ಕೀ ರೋಲ್ ಪ್ಲೇ ಮಾಡಿ ಸಿನಿಮಾ ನಿಂತಿರೋದು ಆ ಥರ ಆಗುತ್ತೆ.